ನಮಸ್ಕಾರ. ನೋಡಿ, ಯುಗಾದಿ ಹಬ್ಬದ ದಿನ ಯಾರು ಈ ಪ್ರಾಣಿ ಪಕ್ಷಿಗಳನ್ನ ನೋಡ್ತಾರೋ ಖಂಡಿತವಾಗ್ಲೂ ಅವರಿಗೆ ಧನಾಗಮನ ಆಗುತ್ತೆ. ದುಡ್ಡಿನ ಸುರಿಮಳೆ ಗ್ಯಾರಂಟಿ. ಧನ ಪ್ರಾಪ್ತಿ, ಹಣ ಪ್ರಾಪ್ತಿ, ಲಕ್ಷ್ಮೀ ಪ್ರಾಪ್ತಿ ಮತ್ತು ಅದೃಷ್ಟ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ 3 ತಿಂಗಳು ಒಳಗಡೆ ಅಥವಾ 4 ತಿಂಗಳು ಒಳಗಡೆ ಈ ಪ್ರಾಣಿ ಪಕ್ಷಿಗಳನ್ನ ಯುಗಾದಿ ಹಬ್ಬದ ದಿನ, ಈಗ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ಯುಗಾದಿ ಅಮಾವಾಸ್ಯೆ ದಿನ, ಯುಗಾದಿ ಪಾಡ್ಯದ ದಿನ, ಯುಗಾದಿ ಬಿದಿಗೆ ದಿನ, ಈ 3 ದಿನದೊಳಗಡೆ ಯುಗಾದಿ ಹಬ್ಬದ ದಿನ ಎಸ್ಪೆಷಲಿ ಈ ಪ್ರಾಣಿ ಪಕ್ಷಿಗಳೇನಾದರೂ ಕಂಡ್ರೆ ಖಂಡಿತವಾಗ್ಲೂ ಅದೃಷ್ಟ ಪ್ರಾಪ್ತಿ, ಧನಾಗಮನ ಆಗೇ ಆಗುತ್ತೆ. ಯಾವ್ಯಾವಪ್ಪ ಅದು ಪ್ರಾಣಿ ಪಕ್ಷಿಗಳು ಅಂತಂದರೆ, ಮೊದಲೇದು ರತ್ನ ಪಕ್ಷಿ ಅಂತ ಹೇಳ್ತೀವಿ. ರತ್ನ ಪಕ್ಷಿ, ಕೆಂಬೂತ ಅಂತ ಪಕ್ಷಿ ಅಂತ ಹೇಳ್ತೀವಿ. ರತ್ನ ಪಕ್ಷಿನ ನೋಡಬೇಕು. ಎರಡನೇದು ಬಂದು ಗೂಬೆ. ಲಕ್ಷ್ಮಿಯ ವಾಹನ ಬಂದು ಗೂಬೆ. ಅದು ಸಂಜೆ ಸಮಯದಲ್ಲಿ ನೋಡಬೇಕು, ಗೋಧೂಳಿ ಲಗ್ನದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ಗೂಬೆ ಕಂಡ್ರೆ ಖಂಡಿತವಾಗ್ಲೂ, ಅದರಲ್ಲೂ ಏನನ್ನ ಈ ಬಿಳಿ ಗೂಬೆ, ವೈಟ್ ಹೌಲ್ ಏನಾದರೂ ಕಂಡ್ರೆ ಖಂಡಿತವಾಗ್ಲೂ ಧನಾಗಮನ. ಜೊತೆಗೆ ಕೆರೆ ಹಾವು ಏನಾದರೂ ಕಂಡು ಬಂದಲ್ಲಿ, ಆವುರಾಣಿ ಕಂಡು ಬಂದಲ್ಲಿ, ಮುಂಗುಸಿ ಮತ್ತು ಜರಿ ಇವೇನಾದರೂ ಯುಗಾದಿ ಅಮಾವಾಸ್ಯೆ ದಿನ, ಯುಗಾದಿ ಪಾಡ್ಯದ ದಿನ, ಯುಗಾದಿ ಬಿದಿಗೆ ಚಂದ್ರನ ದರ್ಶನ ಮಾಡುವ ದಿನದಲ್ಲಿ ಈ ಪ್ರಾಣಿ ಪಕ್ಷಿಗಳು ನಿಮಗೇನಾದರೂ ಕಂಡ್ರೆ ಖಂಡಿತವಾಗ್ಲೂ 3 ತಿಂಗಳಿಂದ 4 ತಿಂಗಳು ಒಳಗಡೆ ಧನಾಗಮನ, ಹಣಪ್ರಾಪ್ತಿ, ಧನಪ್ರಾಪ್ತಿ, ಲಕ್ಷ್ಮೀ ಪ್ರಾಪ್ತಿ, ಒಳ್ಳೆ ಶುಭ ಸುದ್ದಿಗಳು ಕೇಳ್ತೀರಾ. ಅದೃಷ್ಟ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಇವೆಲ್ಲ ಏನು ಗೊತ್ತಾ, ಈ ಶಕುನಶಾಸ್ತ್ರ ಅಂತ ಬರುತ್ತೆ. ಈ ಶಕುನಶಾಸ್ತ್ರದಲ್ಲಿ ಹೇಳ್ತಾ ಹೋಗ್ತಾರೆ, ಇಂತಿಂಥ ಪ್ರಾಣಿ ಪಕ್ಷಿಗಳನ್ನ ನೋಡಿದಾಗ ಶುಭದ ಸಂಕೇತ, ಶುಭ ಸೂಚನೆಗಳು ಅಂತಂದ್ಬಿಟ್ಟು ಶಕುನಶಾಸ್ತ್ರ ಹೇಳ್ತಾ ಹೋಗುತ್ತೆ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ. ಯೂಸ್ಫುಲ್ ಇನ್ಫಾರ್ಮೇಷನ್ಸ್, ಮದುವೆ ವಿಚಾರಕ್ಕೆ ಇರ್ಬೋದು, ಗಂಡ ಹೆಂಡತಿ ಸಮಸ್ಯೆಗಳು ವಿಚಾರಕ್ಕಿರ್ಬೋದು, ದುಡ್ಡಿನ ವಿಚಾರಕ್ಕಿರ್ಬೋದು, ಆಸ್ತಿ ವಿಚಾರಗಳಿಗಿರ್ಬೋದು, ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಎಪಿಸೋಡ್ಸ್ಗಳು ಕೊಡ್ತಾ ಇರ್ತೀನಿ. ಆರಾಮಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂತ್ಕೊಂಡು ಎಲ್ಲ ವೀಡಿಯೋಗಳನ್ನ ನೋಡಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ. ಅರ್ಥ ಆಯ್ತಾ? ನಾವೇನು ಜ್ಯೋತಿಷಿಗಳು ದೇವರಂತೂ ಅಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲ. ಜಸ್ಟು ಮಾರ್ಗದರ್ಶನಗಳು ಮಾಡ್ತಾ ಇರ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಎಲ್ರಿಗೂ ವಾಟ್ಸಪ್ಪುಗಳಲ್ಲಿ ಶೇರ್ ಮಾಡಿರಿ, ಫಾರ್ವರ್ಡ್ ಮಾಡಿರಿ. ಅರ್ಥ ಆಯ್ತಾ? ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ. ಮಂತ್ರಗಳು ಬಿಟ್ಟಿದ್ದೀವಿ, ಪೂಜೆ ಪುನಸ್ಕಾರಗಳು ಬಿಟ್ಟಿದ್ದೀವಿ. ಇಂತಿಂಥ ಕ್ಷೇತ್ರಗಳಿಗೆ ಹೋಗಿ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಮಾಡ್ಕೊಂಡು ಸುಖವಾಗಿ ಶ್ರೀಮಂತರಾದರೆ ಆಯಿತು. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ಪಂಡಿತರಾಗ್ರಿ. ಮಾಡಿಕೊಂಡು ಎಲ್ಲರೂ ಸುಖವಾಗಿದ್ದರೆ ಆಯಿತು. ನಮಸ್ಕಾರ.